ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತು ಮಾತನಾಡ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಹೋರಾಟವನ್ನು ಕಳೆದ 30 ವರ್ಷ ಚಿತ್ರಗಳಿಂದ ಏನು ಮಾದಿಗೌಡರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ವಿವಿಧ ಸಮಿತಿಗಳು ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ನಮಗೆ ಕೊಡಬೇಕು ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕೆಲ್ಲ ಸರ್ಕಾರಗಳು ಸರಿಯಾದ ರೀತಿ ಸ್ಪಂದಿಸಿ ಇನ್ನೇನು ತೀರ್ಪನ್ನು ಕೊಡಬೇಕು ಅನ್ನೋಂಥ ಅಷ್ಟರಲ್ಲಿ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಾರೆ ಕರ್ನಾಟಕ ರಾಜ್ಯ 6 ಕೋಟಿ ಚಿಲ್ಲರೆ ಜನಗಳ ಮೀಸಲಾತಿಯನ್ನು, ಜನಸಂಖ್ಯೆಗೊಳಗಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಜಾತಿ ಸಮೀಕ್ಷೆಗಳನ್ನು ಪರೋಕ್ಷವಾಗ ಪ್ರತ್ಯಕ್ಷವೋ ಹೊರ ಹಾಕಿದ್ರಿಂದ ಇದು ಮೀಸಲಾತಿ ಗೊಂದಲ ಸೃಷ್ಟಿಯಾಗಿದ್ದರಿಂದ ಈಗಾಗಲೇ ಕೇಂದ್ರ ಸರ್ಕಾರದವರು 26ನೇ ಸಾಲಿಗೆ 10 ವರ್ಷಗಳಿಗೊಮ್ಮೆ ಮಾಡ್ತಾ ಇರ್ತಕ್ಕಂಥ ಜನಗಣತಿ ಪ್ಲಸ್ ಜಾತಿವಾರು ಜನಗಣತಿನೂ ಮಾಡಲಿಕ್ಕೆ ಅವರು ಹೇಳಿದ್ದಾರೆ. ಅದೇನೇ ಇರಲಿ, ಕರ್ನಾಟಕ ರಾಜ್ಯದಲ್ಲಿ ಬರೋ 5ನೇ ತಾರೀಕಿನಿಂದ ಹಿಡಿದು 23ನೇ ಇಸ್ವಿ 25ನೇ ಸಾಲಿನವರೆಗೂ ಒಳ ಮೀಸಲಾತಿಯ ಮಾದಿಗ ಜನಾಂಗದ ಜನಸಂಖ್ಯೆಯನ್ನು ಗುರುತಿಸಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ಸರ್ಕಾರಿ ನೌಕರರಿಗೆ ತರಬೇತಿಯನ್ನು ತಾಲೂಕು ಕೊಡ್ತಾ ಇದ್ದಾರೆ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಏನು ಮಾದಿಗ ಸಂಬಂಧಿತ ಜಾತಿಗಳಿದ್ದಾವೆ, 30 ಜಿಲ್ಲೆಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆಸಿಕೊಡ್ತಕ್ಕಂಥ ಮಾದಿಗ ಸಮುದಾಯದ ಸಮಗಾರ, ಹರಳಯ್ಯ, ಮಳೆಗಾರ, ಮಿಳಿ ಮಾದಿಗ, ಮೋಚಿ, ಅಂದರೆ ಉದಾಹರಣೆಗೆ ಸಿರಾ ತಾಲೂಕಿನಲ್ಲಿರ್ತಕ್ಕಂಥ ಒಂದಷ್ಟು ಕುಟುಂಬಗಳು ಏನು ಗ್ಯಾಸ್ ಪ್ರಭು ಅವರ ಕುಟುಂಬಗಳಿದ್ದಾವೆ, ಅವರು ಮೋಚಿ ಮತ್ತು ಇನ್ನೂ ಬೇರೆ ಬೇರೆ ಹೆಸರಿನಲ್ಲಿ ಕರೀತಕ್ಕಂಥ ದಕ್ಕಲ, ಆಮೇಲೆ ಇನ್ನೂ ಬೇರೆ ಥರದ ಜಾತಿಗಳು, ಇವೆಲ್ಲ ಮಾದಿಗರ ಒಳಪಂಗಡಗಳಿಗೆ ಬರ್ತಕ್ಕಂಥ 29 ಉಪಪಂಗಡಗಳು ನಮ್ಮನ್ನು 5 ರೂಪದಲ್ಲಿ ಬ್ರಾಕೆಟ್ನಲ್ಲಿ ಏನೇ ಬರೆಸ್ಕೊಂಡ್ರು ಮಾದಿಗ ಅಂತ ಬರೆಸಿದಾಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ, ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಮೀಸಲಾತಿ ದೊರೆಯಲಿಕ್ಕೆ ಅನುಕೂಲ ಆಗ್ತದೆ. ಇದು ಈಗೇನಾದರೂ ನಾವು ಸಂಕೋಚ ಪಟ್ಕೊಂಡು ನಾವು ಮಾದಿಗ ಅಂತ ಬರ್ತಲೇ ಹೋದರೆ ನಮ್ಮ ಮಕ್ಕಳಿಗೆ ನಾವೇ ವಿಷವನ್ನು ಹಾಕಿದಂಗೆ ಆಗುತ್ತೆ. ಕಾರಣ ಇವತ್ತಿನ ರಾಜಕೀಯ ಪಕ್ಷಗಳು ಅನಿವಾರ್ಯ, ಏನು ಅಂಬೇಡ್ಕರ್, ಬುದ್ಧ, ಬಸವಣ್ಣನವರ ಅಭಿಪ್ರಾಯವಿತ್ತು, ಜಾತಿ ನಿರ್ಮೂಲನೆ ಆಗಬೇಕು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕಾಗ್ತದೆ, ವಿಶೇಷವಾಗಿ ಅಸ್ಪೃಶ್ಯ ಜಾತಿಯವರಿಗೆ ಕೊಡಬೇಕು ಅನ್ನೋಂಥ ಉದ್ದೇಶ ಇತ್ತು. ಅದು ಇವತ್ತು ಮರೀಚಿಕೆಯಾಗಿದೆ. ಕಾರಣ ಇಷ್ಟೇ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನೋ ಹೆಸರುಗಳಿಂದ ಗುರುತಿಸ್ಕೊಂಡು ಆಯಾ ಜನಸಂಖ್ಯೆಯನ್ನು ಪ್ರತ್ಯೇಕಿಸಿ ಜಾತಿಯನ್ನು ಗಟ್ಟಿ ಮಾಡಲಿಕ್ಕೆ, ಜಾತಿಯನ್ನು ಭದ್ರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಾದರೂ ದುರ್ದೈವ. ಪ್ರಸ್ತುತ ಈ ಸನ್ನಿವೇಶದಲ್ಲಿ ಅನಿವಾರ್ಯ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಹಿಂದ ಅಂತ ಹುಟ್ಟಾಕ್ತವ್ರೆ ಅವರು. ಇದರಿಂದ ನಮ್ಮ ಜಾತಿಗಳಿಗೆ ಹೆಚ್ಚು ಜಾತಿಗಳು ಬೇರೋರ್ಲಿಕ್ಕೆ ಕಾರಣ ಆಯಿತು. ಮಹಾನ್ ನಾಯಕರುಗಳ ಆಶಯ
ಜಾತಿ ನಿರ್ಮೂಲನದ ಆಶಯ ಅದು ಪ್ರಗತಿಯಲ್ಲಿ ಆಗಲಿಕ್ಕೆ ಈ ರಾಜಕೀಯ ಪಕ್ಷಗಳ ನಾಯಕರ ಒಂದು ದುಷ್ಪರಿಣಾಮನೂ ಕಾರಣ ಆಗಿದೆ. ಅದೇನೇ ಇರಲಿ, ಮಾದಿಗ ಜನಾಂಗದವರು ದಯಮಾಡಿ ನಗರ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಸಂಕೋಚ ಪಡದೆ ತಮ್ಮ ಜಾತಿಯ ಹೆಸರಿನ ಉಪಜಾತಿ ಏನಿದ್ರ ಜೊತೆ ಮಾದಿಗ ಅಂತ ಕಡ್ಡಾಯವಾಗಿ ಬರೆಸಬೇಕು. ಮತ್ತು ಸ್ವಯಂ ಸೇವಕರು, ಸಂಘಟಕರು, ಕೆಲವು ರಾಜಕೀಯ ಮುಖಂಡರು ಆಯಾ ಊರುಗಳಿಗೆ ಗ್ರಾಮಗಳಿಗೆ ಬಂದಾಗ ಸರ್ಕಾರಿ ನೌಕರರ ಜೊತೆಗೂಡಿ ತಾವು ಸಹಭಾಗಿತ್ವವನ್ನು ವಹಿಸ್ತೀರಾ ಅಂತ ಹೇಳ್ತಾ ಬಂದೋಳೆ ಇವತ್ತಿನ ಪ್ರಸ್ತುತ ಸನ್ನಿವೇಶಕ್ಕೆ ನಾವು ಕಡ್ಡಾಯವಾಗಿ ಜಾತಿಯನ್ನು ಸಂಕೋಚ ಪಡದೆ ಉಪಜಾತಿಯ ಮುಂದೆ ಮಾದಿಗ ಅಂತಲೇ ಸೇರಿಸ್ಬೇಕು. ಮಾದಿಗ ಅಂತ ಯಾರು ಸೇರಿಸಲಿಕ್ಕೆ ಹಿಂದೇಟು ಹಾಕ್ತೀರಾ ನೀವು ನಿಮ್ಮ ಮಕ್ಕಳುಗಳಿಗೆ ಭವಿಷ್ಯವನ್ನು ಹಾಳು ಮಾಡಿದಂತಾಗುತ್ತೆ. ಮಕ್ಕಳುಗಳ ಶೈಕ್ಷಣಿಕ ಪ್ರಗತಿ, ಸಾಮಾಜಿಕ ಪ್ರಗತಿ, ಆರ್ಥಿಕ ಪ್ರಗತಿ ಹೊಂದಿದ ಮೇಲೆ ಅಂತರ್ಜಾತಿಗಳ ವಿವಾಹದ ಮುಖಾಂತರ ಈ ಜಾತಿ ವಿನಾಶ ಆಗ್ತದೆ. ಅವತ್ತು ಈ ರಾಜಕಾರಣಿಗಳಿಗೆ, ಉದಾಹರಣೆಗೆ ಸಿದ್ದರಾಮಯ್ಯನಂಥ ರಾಜಕಾರಣಿಗಳಿಗೆ ಬುದ್ಧಿಯನ್ನು ಕಲಿಸುವಂಥದ್ದಾಗ್ತದೆ. ಏಕೆಂದರೆ ಅವರು ಬಹುಜನ ಸಮಾಜ ಪಕ್ಷದ ನಾಯಕರು, ಬಹುಜನ ಸಮಾಜದ ಚಿಂತಕರು ಅಂತ ಹೇಳ್ತಾರೆ. ಎಲ್ಲಿ ಚಿಂತಕರು? ಸಮಾಜ ಸೋಷಿಯಲಿಸ್ಟ್ ಏನು ಹೇಳುತ್ತೆ ಅಂತ ಹೇಳಿದರೆ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಜಾತಿಗಳಿಗೆ ಮಾತ್ರ ಮೀಸಲಾತಿಯನ್ನು ಕೊಡಬೇಕು, ಜಾತಿಯನ್ನೇ ಪ್ರತ್ಯೇಕಿಸ್ತಕ್ಕಂಥದ್ದಲ್ಲ ಅಂತ ಹೇಳ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಮುಸ್ಲಿಂ ಜನಾಂಗವನ್ನು ಹೆಚ್ಚು ಇವರು ವೈಭವೀಕರಿಸಿಕೊಂಡು ಅವರ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಸರಿಯಾದ ರೀತಿ ಕೊಡದೆ ಉಗ್ರರನ್ನು ತಯಾರು ಮಾಡಲಿಕ್ಕೆ ಬಿಟ್ಟಂಥದ್ದು ಇಂಥ ಸೋಷಿಯಲಿಸ್ಟ್ ಅವರೇ. ಎಲ್ರಿಗೂ ಶಿಕ್ಷಣ ಬಂದರೆ ಜಾತಿ ಪ್ರಶ್ನೆ ಬರೋದಲ್ಲ ಇಲ್ಲಿ ಅಂತ ಹೇಳ್ತಾ, ದಯಮಾಡಿ ಮಾದಿಗ ಬಂದವಳು ಯಾವುದೇ ಕಾರಣಕ್ಕೂ ತಮ್ಮ 5ನೇ ತಾರೀಕಿನಿಂದ ತಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಸರ್ಕಾರಿ ನೌಕರರಿಗೆ, ಸಂಘಟಕರು, ರಾಜಕಾರಣಿಗಳು ಎಲ್ಲರೂ ಸೇರಿ ಮಾದಿಗ ಜಾತಿಯಲ್ಲಿ ಬರ್ತಕ್ಕಂಥ ಏನು ಜಾತಿಗಳು ಹೇಳಿದ್ದಾರೆ ಅದರ ಮುಂದೆ ಮಾದಿಗ ಅಂತ ಬರ್ಸೋದ್ರ ಮುಖಾಂತರ ತಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಒಂದು ನಾಂದಿಯನ್ನು ಆಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡ್ತಾಯಿದ್ದೇನೆ.